ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇದ್ದು ಶಾರದಾ ಹತ್ರ ಹೇಳ್ತಾ ಇರ್ತಾನೆ, ದೀಪು ನನ್ನ ಜೀವ ಸರ್ವಸ್ವ, ಆ ಪುಟ್ಟ ಜೀವಕ್ಕೆ ತಾಯಿನೇ ಎಲ್ಲ ಕಣ್ರಿ. ಹಾಗೆ ಹುಟ್ಟಾಗಿಂದ ಇಲ್ಲಿವರೆಗೂ ಸಹ ಅವಳ ಜೊತೆ ನೀವು ಜೊತೆಯಾಗಿ ಕಾಯ್ದುಕೊಂಡು ಬಂದಿದ್ದೀರಾ. ಹಾಗೆ ಅವಳ ನಗು, ಅವಳವಳು ಎಲ್ಲದಕ್ಕೂ ನೀವೇ ಕಾರಣ ಶಾರದವ್ರೆ. ಹಾಗೆ ಇದ್ದಕ್ಕಿದ್ದಂಗೆ ತಮ್ಮ ಬದುಕಲ್ಲಿ ತನ್ನ ತಾಯಿ ಇಲ್ಲ ಅಂತಂದ್ರೆ ಆ ಮಗು ಹೇಗೆ ತಡ್ಕೊಳುತ್ತೆ, ನೀವೇ ಹೇಳಿ ಶಾರದವ್ರೆ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅವಳ ಜೀವನದಲ್ಲಿ ತಾಯಿ ಇಲ್ಲ ಅಂತಂದರೆ ಅದು ಬದುಕೇ ಅಲ್ಲ, ದೊಡ್ಡ ಶಾಪ ಆಗಿಬಿಡುತ್ತೆ ಶಾರದವ್ರೆ. ತಾಯಿನೇ ತನ್ನ ಜೀವನದ ಬೆಳಕು ಅಂತ ಎಲ್ಲ ಮಕ್ಕಳು ಸಹ ಅಂದ್ಕೊಂಡಿರ್ತಾರೆ. ನೀವಿಲ್ಲ ಅಂತಂದರೆ ಅವಳ ಗತಿ ಹೇಗಾಗುತ್ತೆ ಯೋಚನೆ ಮಾಡಿ ಅಂತ ಸಿದ್ದು ಕಣ್ಣೀರು ಹಾಕ್ಕೊಂಡು ಶಾರದಾ ಹತ್ರ ಹೇಳ್ತಾ ಇರ್ತಾನೆ. ಹಾಗೆ ಮಕ್ಕಳನ್ನ ಯಾರು ಬೇಕಾದರೂ ಬೆಳೆಸ್ಬೋದು ಶಾರದವ್ರೆ, ಆದರೆ ತಾಯಿ ಥರ ಯಾರೂ ಸಹ ನೋಡ್ಕೊಳಕ್ಕಾಗಲ್ಲ. ನನ್ನನ್ನು ದೀಪನ ಬಿಟ್ಟು ನೀವು ಯಾವತ್ತೂ ಎಲ್ಲೂ ಹೋಗಬಾರ್ದು, ಅದನ್ನ ಇಮ್ಯಾಜಿನೇಷನ್ ಸಹ ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಲಾಗಲ್ಲ ಅಂತ ಸಿದ್ದು ಹೇಳ್ಕೊಂಡು ಗೋಳಾಡ್ತಾ ಇರ್ತಾನೆ. ಹಾಗೆ ಸಿದ್ದು ತುಂಬ ಪ್ರೀತಿಯಿಂದ ಶಾರದಾಣಿಗೆ ಕಣ್ಣೀರು ಹಾಕ್ಕೊಂಡು ಮುತ್ತು ಕೊಡ್ತಾ ಅಳ್ತಾ ಇರಬೇಕಾದ್ರೆ, ಏನು ಸರ್ ನನ್ನನ್ನು ಅಳಬೇಡ ಅಂತ ಹೇಳ್ಬಿಟ್ಟು ನೀವೇ ಅಳ್ತಾ ಇದ್ದೀರಲ್ಲ ಅಂತ ಕಣ್ಣೀರು ಒರೆಸ್ತಾ ಇರ್ತಾಳೆ. ನನ್ನನ್ನು ತುಂಬ ಅಳಿಸಿದ್ದು ನೀವೇ ಶಾರದವ್ರೆ ಅಂತ ಅನ್ಬೇಕಾದ್ರೆ, ಇಲ್ಲ ಸರ್ ನನಗೇನಾಗುತ್ತೆ ಬಿಡಿ, ನನ್ನ ಜೀವ ಹೋಗ್ತಾ ಇದ್ರೂ ಸಹ ನೀವು ಒಂದ್ಸಲ ಕೂಗಿದ್ರೆ ನಾನು ಖಂಡಿತ ಎದ್ದು ಬರ್ತೀನಿ ಅಂತ ಅಂದಾಗ ಸಿದ್ದು ಸ್ವಲ್ಪ ನಗಾಡ್ತಾ ಇರ್ತಾನೆ. ಈ ಕಣ್ಣೀರು ಹಾಕ್ಬಿಡಿ, ಎಲ್ಲ ಸರಿ ಹೋಯ್ತಲ್ಲ, ನಾನು ಚೆನ್ನಾಗಿದ್ದೀನಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ, ಆದರೂ ಶಾರದವ್ರೆ ನಿಮಗೆ ಚಾಕು ಹಾಕ್ತಾನೋ ವ್ಯಕ್ತಿ ನನ್ನ ಕಣ್ಣಿಗೆ ಸಿಗಬೇಕು, ಅದೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ಅವ್ನ ಮುಖ ಏನಾದರೂ ನೀವು ನೋಡಿದ್ರಾ ಅಂತ ಕೋಪದಿಂದ ಕೇಳ್ತಾ ಇರ್ತಾನೆ. ಹಾಗೆ ಶಾರದಾ ಕೊಲೆ ಮಾಡೋಕ್ಕೆ ಬಂದಿರೋ ವ್ಯಕ್ತಿ ಮುಖನ ಎಷ್ಟು ನೆನಪಿಸ್ಕೊಂಡ್ರು ಅವಳಿಗೆ ನೆನಪೇ ಆಗ್ದಲೇ ಇರಬೇಕಾದ್ರೆ, ಇಲ್ಲ ಸರ್ ಅವನು ನನ್ನ ಬಾಯಿನ ಮುಚ್ಕೊಂಡ, ಆದರೆ ಖಂಡಿತ ಮುಖ ನೋಡೋಕ್ಕಾಗಲಿಲ್ಲ, ಮಾಸ್ಕ್ ಬೇರೆ ಹಾಕಿದ್ದ, ಅಷ್ಟಕ್ಕೆ ಅವನು ಯಾರು, ಅವ್ನು ನನ್ನನ್ನು ಕೊಲೆ ಮಾಡೋ ಅಂಥ ತಪ್ಪನ್ನ ನಾನೇನು ಮಾಡಿದ್ದೆ ಅಂತ ಅಂದಾಗ, ಅದೇನೇ ಆಗಲಿ ಶಾರದವ್ರೆ ಅವನನ್ನಂತೂ ಸುಮ್ಮನೆ ಬಿಡಲ್ಲ, ಮನೆ ತನಕ ಹುಡುಕ ಬಂದು ನನ್ನ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿದ್ದೀನಿ ಅಂತ ಅಂದಮೇಲೆ ಅವನಿಗೊಂದು ಗತಿ ಮಾಡೇ ಮಾಡ್ತೀನಿ ಅಂತ ಸಿದ್ದು ಸಿಟ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೇನೊಂದು ಕಡೆ ಪಾರಿಜಾತ ಜೊತೆ ಕನಗೆ ಅಂತ ಕಾಫಿ ತೊಗೊಂಡು ಬರ್ತಾ ಇರ್ತಾಳೆ. ಬಿಸಿ ಬಿಸಿ ಕಜಾಯ ತಂದು ಕೊಡಲೆ ನಿನಗೆ ಗೋಲ್ಡ್ ಅಂತ ಡ್ಯಾನ್ಸ್ ಮಾಡಿಕೊಂಡು ಕಾಫಿನ ತೊಗೊಂಡು ಬರ್ತಿರ್ಬೇಕಾದ್ರೆ, ಈ ಕಡೆ ಜ್ಯೋತಿಕಾ ಕೂದಲೆಲ್ಲ ಕೆದ್ರುಕೊಂಡು ಕೂತಿರೋದನ್ನು ನೋಡಿ ದೆವ್ವ ದೆವ್ವ ಯಾರೋ ಹುಚ್ಚಿ ಬಂದಿದ್ದಾರೆ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಅಯ್ಯೋ ಗ್ರ್ಯಾನಿ ಹುಚ್ಚಿ ಅಲ್ಲ, ನಾನು ನಿಮ್ಮ ಗೋಲ್ಡ್ ಅಂತ ಅನ್ಬೇಕಾದ್ರೆ, ಅಲ್ಲ ನಿನಗೇನೇ ಆಯಿತು ಅಂತ ಅಂದ್ಬಿಟ್ಟು ತನ್ನ ಮನಸ್ಸಲ್ಲಿ ಆ ಶಾರದಾ ಹಾಸ್ಪಿಟ್ಲಿಗೆ ಬೇರೆ ಅಡ್ಮಿಟ್ ಆಗಿದ್ದಾಳೆ, ಅದನ್ನ ನೋಡಿ ಇವಳಿಗೇನಾರು ಹುಚ್ಚಿಗೆ ಚಿಡಿತಾ ಅಂತ ಬೈಕೋತಾ ಇರ್ತಾಳೆ. ಯಾಕೆ ಗೋಲ್ಡ್ ಈ ರೀತಿ ಆಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಈ ಪಿಂಡ ಇಡೋಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಹೇಳು ಗ್ರಾನಿ ಅಂತ ಅಂದಾಗ, ಅಯ್ಯೋ ಅಷ್ಟೇ ತಾನೇ, ಶಾರದಾ ಸತ್ರೆ ಅವಳು ಗಂಡ ಪಿಂಡ ಇಡ್ತಾನೆ, ನೀನೇನಕ್ಕೆ ತಲೆ ಕೆಡಿಸ್ಕೋತೀಯ ಅಂತ ಅಂದಾಗ, ಶಾರದಕ್ಕಲ್ಲ ನಿಮ್ಮ ಮಗನಿಗೆ ಪಿಂಡ ಇಡಬೇಕು, ಅದಕ್ಕೆ ಏನೇನು ತಯಾರಿ ಬೇಕು ಕೇಳ್ತಾ ಇದ್ದೀನಿ ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಪಾರಿಜಾತ ಚೇಚೆ ಬಿಡ್ತು ಅನ್ನು ಏನಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅಂದಾಗ, ನೋ ಗ್ರಾನಿ ಈ ಸಲ ಬಿಡೋ ಮಾತೇ ಇಲ್ಲ, ಯಾಕೆ ಅಂತಂದರೆ ಅವರು ನಿನಗೆ ಮಗನೇ ಆಗಿರ್ಬೋದು, ನನಗೇನೂ ಅಲ್ಲ, ಅವ್ರನ್ನೇನು ಮಾಡ್ತೀನಿ ನೋಡು ಅಂತ ಅನ್ಬೇಕಾದ್ರೆ ಗೌರವ ಕೊಡದಲ್ಲೇ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಬೈತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಏನು ಗೌರವನ ನಾನು ಅವ್ರಿಗೆ ಕೊಡಬೇಕಾ, ಮೊದಲು ಅವ್ರು ನನಗೆ ಕೊಡೋದನ್ನು ಕಲ್ತ್ಕೊಳ್ಳೋಕೆ ಹೇಳಿ, ಈ ಜ್ಯೋತಿಕಾ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಅಂದಾಗ, ಅಷ್ಟಕ್ಕೂ ಏನಾಯಿತು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ, ಅಲ್ಲ ಗೋಲ್ಡಿ ಅಪ್ಪ ಮಗಳ ನಡುವೆ ಏನು ನಡೆದಿದೆಯೋ ಅಥವಾ ಏನು ಮಾತುಕತೆ ಆಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ದಯವಿಟ್ಟು ನೀನು ಈ ರೀತಿ ಮಾತೆಲ್ಲ ಆಡಬೇಡ, ಅಷ್ಟಕ್ಕೂ ಏನಾಯಿತು ಹೇಳೆ ಅಂತ ಅಂದಾಗ, ಅವ್ರೇನು ಮಾಡಿದ್ರು ಗೊತ್ತಾ ಗ್ರಾನಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ನಡೆದಿದ್ದ ಘಟನೆ ಎಲ್ಲ ಹೇಳಿದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾಲಾಕ್ಷಿ ನಿನ್ನ ಜನ್ಮ ರಹಸ್ಯ ಗೊತ್ತು, ಅತಿಯಾಗಿ ಆಡಿದರೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ ಮಾತೆಲ್ಲನೂ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಪಾರಿಜಾತನ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತ ಶಾಕ್ ಆಗಿ ನಿಂತಿರ್ಬೇಕಾದ್ರೆ, ಇಷ್ಟೆಲ್ಲ ನಡೆದ್ರು ನಾನು ಸುಮ್ಮನೆ ಇರ್ಬೇಕಾ ಗ್ರಾನಿ ಹೇಳು, ಇಷ್ಟು ದಿನ ನನ್ನ ದಾರಿಗೆ ಮುಳ್ಳಾಗಿ ಆ ಸಿದ್ದು ಶಾರದಾ ಹಾಗೆ ಡ್ಯಾಡ್ ಎಲ್ಲ ಇದ್ದರು, ಆದರೆ ಇವಾಗ ನನ್ನ ಹೆತ್ತಪ್ಪನೂ ಸಹ ಮುಳ್ಳಾಗ್ತಿದ್ದಾರೆ, ಇಂಥರ ನಾನು ಸುಮ್ಮನೆ ಬಿಡಬೇಕಾ ಅಂತ ಕೋಪದಿಂದ ಕೂಗಾಡ್ತಾ ಇರ್ತಾಳೆ. ಹಾಗೆ ನನ್ನ ಶತ್ರು ಪರವಾಗಿ ಇವ್ರು ನಿಂತಿದ್ದಾರಲ್ಲ ಇದು ಸರಿನಾ ಅಂತ ಹೇಳ್ತಿರ್ಬೇಕಾದ್ರೆ, ಸಮಾಧಾನ ಮಾಡ್ಕೋಗೊಳ್ಳಿ, ನನಗಂತೂ ಯಾರಿಗೇನು ಸಮಾಧಾನ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ಒಂದು ಕಡೆ ನೀನು ಒಂದು ಕಡೆ ಪಾಲಾಕ್ಷ, ಈ ಪಾಲಾಕ್ಷನ ಏನಾಗಿದೆಯೋ ನನಗಂತೂ ಗೊತ್ತಿಲ್ಲ ಅಂತ ಪಾರಿಜಾತನೂ ಬೈತಾ ಇರ್ತಾಳೆ. ಹಾಗೆ ನೋಡಿ ಗ್ರಾನಿ ನಿಮ್ಮ ಮುಖ ನೋಡ್ಕೊಂಡು ಇದೊಂದು ಸಲ ಅವ್ರನ್ನ ಬಿಡ್ತಾ ಇದ್ದೀನಿ, ರಿಪೀಟ್ ಇನ್ನೊಂದು ಸಲ ಇದೇ ರೀತಿ ಆದರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದೇ ರೀತಿ ಕಲಿಸ್ತೀನಿ ಅಂತ ಅಂದಾಗ ಪಾರಿಜಾತನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅವ್ರು ನಮ್ಮ ಅಪ್ಪನೇ ಆಗಿದ್ರು ಪರವಾಗಿಲ್ಲ, ನನಗೆ ಯಾವ ಸಂಬಂಧಗಳ ಮೇಲೆ ಸಹ ನಂಬಿಕೆನೂ ಇಲ್ಲ, ಬೆಲೆನೂ ಇಲ್ಲ ಅಂತ ಅನ್ಬೇಕಾದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಹಾಗೆ ದಯವಿಟ್ಟು ಸಮಾಧಾನ ಮಾಡ್ಕೋಗೊಳ್ಳಿ, ಇನ್ಮೇಲೆ ಅವನು ಯಾವ ರೀತಿಯೂ ಈ ತಂಟೆಗೆ ಬರಲ್ಲ, ಹಾಗೆ ನಿನ್ನ ವಿಷಯಕ್ಕೂ ಬರಲ್ಲ, ಆ ರೀತಿ ನಾನು ಮಾತಾಡ್ತೀನಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಬಿಸಿ ಬಿಸಿ ಕಾಫಿನ ತೊಗೊಬಂದ್ಬಿಟ್ಟು, ಇದನ್ನು ಕುಡಿದು ಸ್ವಲ್ಪ ರೆಸ್ಟ್ ಮಾಡು ಆಯಿತಾ, ಅವನ ಜೊತೆ ನಾನು ಮಾತಾಡ್ತೀನಿ ಅಂತ ಹೋಗ್ತಾ ಇದ್ದರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಅದು ಹೇಗೆ ನಾನು ಸಮಾಧಾನ ಮಾಡ್ಕೊಳ್ಳಿಕ್ಕೆ ರಾಣಿ,
ಆ ಶಾರದಾ ನಮ್ಮ ಮನೆಗೆ ಬರೋಕ್ಕೂ ಮುಂಚೆ ನನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು, ಆದರೆ ಇವಾಗ ನಾಯಿ ಪಾಡಾಗಿದೆ ಅಂತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕೈಯಲ್ಲಿರೋ ಕಾಫಿ ಗ್ಲಾಸ್ನ ಬಿಸಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದನ್ಗೆ ಆರೈಕೆ ಮಾಡ್ತಿರ್ಬೇಕಾದ್ರೆ ಅವಳಿಗೊಂಥರ ಮುಜುಗರ ಆಗ್ತಾ ಇರುತ್ತೆ. ಸರ್ ಈ ರೀತಿ ಎಲ್ಲ ಮಾಡಬೇಡಿ ಸರ್, ನಾನೇ ನೀರು ಕುಡಿತೀನಿ ಕೊಡಿ ಅಂತ ಅಂದಾಗ, ಕೊಡೋಲ್ಲ ಶಾರದಾ ಅವರೇ, ನಿಮಗೆ ನಿಶಕ್ತಿ ಆಗಿದೆ, ಹಾಗೆ ಕೈಗೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ, ಎಷ್ಟು ವೀಕ್ ಆಗಿದ್ದೀರಾ, ಖಾಲಿ ಗ್ಲಾಸ್ ಸಹ ನಿಮ್ಮ ಕೈಲಿ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದಾಗ, ಇಲ್ಲ ಸರ್ ನೀರು ಕುಡಿಯೋವಷ್ಟು ತೊಗೊಂಡು ನಾನು ಶಕ್ತಿ ಏನು ವೀಕ್ ಆಗಿಲ್ಲ, ನಾನು ಮಾಡ್ಕೋತೀನಿ ಬಿಡಿ ಅಂತ ಅಂದಾಗ, ಇಲ್ಲ ಇಲ್ಲ ನೀವು ಏನು ಮಾಡಬೇಡಿ ಸುಮ್ಮನೆ ಮಲ್ಕೊಳ್ಳಿ, ಇವತ್ತು ನಾನು ತಲೆ ಎಲ್ಲ ಬಾಚಬೇಕಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಕೂದಲು ಬಾಚಿ ಜಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ, ಏನು ನೀವು ಆಗ್ತೀರಾ ಸರ್ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ. ಹೌದು ಕಣ್ರಿ, ನಾನೇ ಮಾಡ್ತೀನಿ ಎಲ್ಲ ಸೇವೆನೂ ಅಂತ ಸಿದ್ದು ಖುಷಿಯಾಗಿ ಹೇಳ್ತಾ ಇರ್ತಾನೆ. ಹಾಗೆ ಹೆಂಡತಿ ಗಂಡನ ಸೇವೆನ ದಿನಾನು ಮಾಡ್ತಾಳೆ ಕಣ್ರಿ, ಆದರೆ ಹೆಂಡತಿ ಸೇವೆನ ಮಾಡೋಕ್ಕೆ ತುಂಬ ಅದೃಷ್ಟ ಪಟ್ಟಿರ್ತಿರ್ಬೇಕು. ಇಂಥ ಚಿಕ್ಕ ಪುಟ್ಟ ಸಮಯ ಸಿಕ್ಕಿದಾಗಲಿ ಅಥವಾ ಚಿಕ್ಕ ಅವಕಾಶಗಳನ್ನಾಗಲಿ ನಾವು ಉಪಯೋಗಿಸ್ಕೋಬೇಕು. ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಪುನಃ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ನೀರೆಲ್ಲ ಕುಡಿಸಿ ತಿಂಡಿ ತಿನ್ನಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ವೈದೇಹಿ ಬರ್ತಾಳೆ. ಹೇಗಿದೆಯಾ ಶಾರದಾ, ಆರೋಗ್ಯ ಹೇಗಿದೆ ಅಂತ ಅಂದಾಗ, ಇವಾಗ ಸುಧಾರಿಸ್ಕೊಂಡಿದ್ದೀನಿ ಅಂತ ಅನ್ಬೇಕಾದ್ರೆ, ಏನು ಕುಡಿಸ್ತಿದ್ಯಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ನೀರು ಕುಡಿಸ್ತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ತಣ್ಣೀರನ್ನ ಕುಡಿಸ್ಬೇಡ, ಬಿಸಿನೀರ ತಗೋ ಅಂತ ಕೊಟ್ಟಾಗ, ಹಾಗೆ ನಿನಗೂ ತಿಂಡಿ ತಂದಿದ್ದೀನಿ ತಿನ್ನು ಸಿದ್ದು, ಇಲ್ಲೆಲ್ಲ ಕ್ಯಾಂಟೀನ್ ಚೆನ್ನಾಗಿಲ್ಲ ಸುತ್ತಮುತ್ತ, ಅದಕ್ಕೆ ತಂದೆ ಅಂತ ಅಂದಾಗ, ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಥ್ಯಾಂಕ್ಸ್ ಏನು ಕೇಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ನೀವೆಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಾ ಗೊತ್ತಾ, ನಿಜವಾಗ್ಲೂ ಅದಕ್ಕೆ ನಾನು ಯಾವಾಗಲೂ ಋಣಿ ಆಗಿರ್ತೀನಿ. ಹಾಗೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದ್ದೀನಿ, ಆದರೂ ಸಹ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದೀರಾ, ಅದಕ್ಕೆ ಯಾವಾಗಲೂ ನಿಮಗೆ ಋಣಿಯಾಗಿರ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಷ್ಟಕ್ಕೂ ನಾನೇನು ಮಾಡಿದೆ ಅಂತ ಅನ್ಬೇಕಾದ್ರೆ, ಸಿದ್ದು ನಾನು ಹಾಸ್ಪಿಟ್ಲಲ್ಲಿ ಇಲ್ದಿದ್ದಾಗ ನನ್ನ ಹೆಂಡ್ತಿಗೆ ಬ್ಲಡ್ ಅರೇಂಜ್ ಮಾಡಿ ಕೊಟ್ಟಿದ್ದೀರಾ, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ, ಸಿಸ್ಟರ್ ನಮಗೆಲ್ಲ ಹೇಳಿದ್ರು ಅಂತ ಅಂದಾಗ, ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸಿದ್ದು, ನಮ್ಮ ಕಡೆಯವರೆಲ್ಲ ಬ್ಲಡ್ ಕೊಟ್ಟಿದ್ದು ನಿಮ್ಮ ಕಡೆಯವರು ಅಂತ ಅಂದಾಗ, ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ನಮ್ಮ ಕಡೆಯವ್ರು ನಮಗೆ ಯಾರೂ ಇಲ್ವಲ್ಲ, ಯಾರು ಬ್ಲಡ್ ಕೊಟ್ಟಿದ್ದು ಅಂತ ಅಂದಾಗ, ನಿಮ್ಮಮ್ಮನೇ ನಿನಗೆ ಬ್ಲಡ್ ಕೊಟ್ಟಿದ್ದು ಶಾರದಾ, ಒಂದು ಸಲ ಒಬ್ಬರನ್ನ ಮಗಳು ಅಂತ ಒಪ್ಕೊಂಡ್ರೆ ಆ ತಾಯಿ ಹೃದಯ ಮಗಳಿಗೋಸ್ಕರ ಮಿಡಿತಾ ಇರುತ್ತೆ, ಅದರಲ್ಲೂ ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ನೋಡಿ ಅವರು ಸುಮ್ಮನೆ ಇರ್ತಾರೆ, ಅವ್ರು ನಿನಗೆ ಬ್ಲಡ್ ಕೊಟ್ಟರು ಅಂತ ಅಂದಾಗ, ಇವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ವೈದೇಹಿಯರೇ ದಯವಿಟ್ಟು ಯಾರಂತ ಹೇಳಿ ಅಂತ ಅಂದಾಗ, ಅರೆ ಶಾರದಾ ಯಾವಾಗಲೂ ಅಮ್ಮ ಅಮ್ಮ ಅಂತ ಕರಿತೀಯಲ್ಲ, ಅದೇ ನಿಮ್ಮಮ್ಮ ಸುಮಿತ್ರಮ್ಮ ಅವರೇ ಬ್ಲಡ್ ಕೊಟ್ಟಿದ್ದು ಅಂತ ಅಂದಾಗ, ಇವರಿಬ್ಬರಿಗೂ ಆಶ್ಚರ್ಯ ಜೊತೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಕಣ್ಣೀರು ಹಾಕ್ಕೊಂಡು, ನಮ್ಮಮ್ಮ ನಮ್ಮ ಸುಮಿತ್ರಮ್ಮ ನನಗೆ ಬ್ಲಡ್ ಕೊಟ್ಟಿದ್ದ, ಹಾಗಾದರೆ ನನ್ನ ಮೈಲಿ ಹರಿತಿರೋದು ಸುಮಿತ್ರಮ್ಮ ಕೊಟ್ಟಿರೋ ಬ್ಲಡ್ಡ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ, ಹೌದು ಅವರೇ ಕೊಟ್ಟಿದ್ದು, ಅರೆ ನಾನೇನಕ್ಕೆ ಸುಳ್ಳು ಹೇಳಿ, ಬೇಕಾದರೆ ಹಾಸ್ಪಿಟಲ್ ರಿಜಿಸ್ಟರ್ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ ವೈದೇಹಿ ಹೇಳ್ತಾ ಇದ್ರೆ, ಇವರಿಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಎಲ್ಲಿ ಸುಮಿತ್ರಮ್ಮ ಜೀವನ ಪೂರ್ತಿ ನನ್ನ ಜೊತೆ ಮಾತಾಡಲ್ವಾ ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ರು ನನಗೆ ಬ್ಲಡ್ ಕೊಟ್ಟಿದ್ದಾರೆ ಅಂತ ಕೇಳಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಸರ್ ಅಂತ ಅನ್ಬೇಕಾದ್ರೆ, ಜೀವದ ವಿಷಯ ಅಂತ ಬಂದಾಗ ಅತ್ತೆ ಯಾವತ್ತೂ ಅಸಡ್ಡೆ ಮಾಡಲ್ಲ ಶಾರದವ್ರೆ ಅಂತ ಸಿದ್ದು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಸರ್ ಒಂದೇ ಒಂದು ಸಲ ಅವ್ರನ್ನ ನೋಡಬೇಕು ಅಂತ ಅನಿಸಿದೆ ಸರ್, ನಮ್ಮ ಅಮ್ಮನ ನಾನು ನೋಡಬೇಕು ಅಂತ ಅಂದಾಗ, ನೋಡು ಶಾರದಾ ಸಮಾಧಾನ ಮಾಡ್ಕೊ, ಅವ್ರಿಗೆ ಎಷ್ಟೇ ಕೋಪ ಇದ್ದರೂ ಸಹ ಪ್ರೀತಿ ಖಂಡಿತ ಇದೆ, ಅದಕ್ಕೋಸ್ಕರ ತಾನು ನಿನಗೆ ರಕ್ತ ಕೊಟ್ಟಿದ್ದು, ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ವೈದೇಹಿ ಹೇಳ್ತಾ ಇರ್ತಾಳೆ. ಈ ಸಿದ್ದನ್ನು ಸಹ ಸಮಾಧಾನ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ನಿಜವಾಗ್ಲೂ ಸಹ ಅತ್ತೆ ಒಂದಲ್ಲ ಒಂದು ದಿನ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ಅಂತ ಅಂದಾಗ, ಹೌದು ಸರ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಈಗ ಆಗಿದ್ದು ನನಗೆ ಒಳ್ಳೇದಾಯಿತು ಅಂತ ಅನಿಸುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿಸ್ಟರ್ ಬಂದುಬಿಟ್ಟು, ಸಮರಿ ಎಲ್ಲ ರೆಡಿಯಾಗಿದೆ, ಡಿಸ್ಚಾರ್ಜ್ ಸಮರಿ ಸರ್ ಬಂದು ಪ್ರೊಸೀಜರ್ನ ಮುಗಿಸ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಸರಿ 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 ಹಾಗಾದರೆ ನಾನು ಬಂದು ಪ್ರೊಸೀಜರ್ನ ಮುಗಿಸ್ತೀನಿ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹೀಗೆ ವೈದೇಹಿ ಮತ್ತೆ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ ಶಾರದಾ, ಸುಮಿತ್ರಮ್ಮನಿಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ, ಅದು ಒಂದಲ್ಲ ಒಂದು ದಿನ ನಿನಗೆ ಗೊತ್ತಾಗುತ್ತೆ ಅಂತ ಅಂದಾಗ, ತನ್ನ ಹಳೆ ನೆನಪೆಲ್ಲನೂ ಸಹ ಅಮ್ಮನ ಜೊತೆ ಕಳೆದ ದಿನಗಳನ್ನೆಲ್ಲ ಸಹ ನೆನಪಿಸ್ಕೊಂಡು ಶಾರದಾ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದಾನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಬರ್ತಾನೆ. ಆಟೋದಲ್ಲಿ ಕರ್ಕೊಬಂದ ತಕ್ಷಣ ಶಾರದಾ ಇಳಿದು ನಡ್ಕೊಂಡು ಬರ್ತಿರ್ಬೇಕಾದ್ರೆ, ಒಂದು ನಿಮಿಷ ಇರಿ ಶಾರದವ್ರೆ ಅಂತ ಅವಳನ್ನ ಎತ್ಕೋತಾನೆ. ಏನು ಸರ್ ಈ ರೀತಿ ಮಾಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಮುಜುಗರ ಆಗ್ತಿದೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ನಾನು ನಡ್ಕೊಂಡು ಹೋಗ್ತೀನಿ ಪ್ಲೀಸ್ ಬಿಡಿ ಸರ್ ಅಂತ ಅನ್ಬೇಕಾದ್ರೆ, ನೀವು ನಡೀತೀರ ಕಣ್ರಿ, ಒಂದಿನೆಲ್ಲ ಬೇಕು ಮನೆ ತಲುಪೋ ಅಷ್ಟೊತ್ತಿಗೆ, ಅದಕ್ಕೆ ನಾನೇ ಎತ್ಕೊಂಡಿದ್ದೀನಿ, ಮುಜುಗರ ಆದರೂ ಪರವಾಗಿಲ್ಲ, ಮನೆಗೆ ಹೋದಾಗೆಲ್ಲ ಸರಿ ಹೋಗುತ್ತೆ ಅಂತ ಕಣ್ಣು ನೋಡಿತಾ ಇದ್ರೆ, ಇವಳಿಗೆ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಎತ್ಕೊಂಡು ಬರ್ತಾ ಇರೋದನ್ನ ಆ ಒಟ್ಟಾರ ದಿನಗಳೆಲ್ಲ ನೋಡಿ, ಏನಾಗಿರ್ಬೋದು ಶಾರದನಿಗೆ ಅಂತ ಅಂದ್ಬಿಟ್ಟು ಮಂಗಳಮ್ಮ ಓಡೋಡಿ ಬರ್ತಾ ಇರ್ತಾರೆ. ಸರ್ ಏನಾಯಿತು ಸರ್, ಏನಕ್ಕೆ ಶಾರದವ್ರನ್ನ ಎತ್ಕೊಂಡು ಬರ್ತಿದ್ದೀರಾ ಅಂತ ಅಂದಾಗ, ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ನನ್ನನ್ನು ಮೊದಲು ಕೆಳಗಡೆ ಇಳಿಸಿ ಅಂತ ಅಂದ್ಬಿಟ್ಟು ನಡೆದಿದ್ದ ಘಟನೆಯಲ್ಲೇ ಹೇಳ್ತಿರ್ಬೇಕಾದ್ರೆ, ಒಟ್ಟಾರದ ಜನಗಳಿಗೆ ಎಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ,
ಪ್ರಪಂಚ ಇಷ್ಟು ಮುಂದುವರೆದಿದೆ, ಹಾಗೆ ಇಷ್ಟು ಕೆಟ್ಟದಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಉದ್ದೇಶ ಇಲ್ದೇ ಚಾಕು ಹಾಕಿ ಈ ಥರ ಸಾಯ್ಸಕ್ಕೆ ಬಂದಿದ್ದಾರಲ್ಲ, ಅದು ನಮ್ಮ ಶಾರದನೇ ಬೇಕಿತ್ತಾ ಅಂತ ಅಜ್ಜಿ ಬೈತಾ ಇದ್ರೆ, ಈ ಕಡೆ ಕುಡ್ಕ ಮಂಜಣ್ಣನೂ ಸಹ ಕ್ರೈಮ್ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಈ ರೀತಿ ಮಾಡ್ತಿದ್ದಾರೆ. ಪಾಪ ನಮ್ಮ ಶಾರದಮ್ಮ ಎಷ್ಟು ಒಳ್ಳೆಯವರು, ಅವ್ರಿಗೆ ಇಂಥದ್ದು ಮಾಡಬೇಕಾ, ಅಷ್ಟು ನೋವಾಗಿದೆಯಾ, ದಯವಿಟ್ಟು ಸಾರಿ ನಮಗೆ ಗೊತ್ತಿರಲಿಲ್ಲ ಅಂತ ಅಂದಾಗ, ಪರವಾಗಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವಾಗ ಹುಷಾರಾಗಿ ಬಂದಿದ್ದೀನಿ ಅಂತ ಶಾರದೆ ಹೇಳ್ತಾ ಇರ್ತಾಳೆ. ಹಾಗೆ ಅಂತೂ ಇಂತೂ ಹುಷಾರಾಗಿ ಬಂದ್ರಲ್ಲ, ಅದೇ ನಮಗೆ ಖುಷಿಯಿಂದ ಒಟ್ಟಾರೆ ಜನಗಳೆಲ್ಲ ಹೇಳ್ತಿರ್ಬೇಕಾದ್ರೆ, ನಿಮ್ಮನ್ನು ಕಳ್ಕೊಳ್ಳೋ ಮನಸ್ಸು ನನಗಿರಲಿಲ್ಲ, ಅದಕ್ಕೆ ದೇವರು ನನ್ನನ್ನು ಮತ್ತೆ ಬದುಕಿಸಿದ್ದಾನೆ ಅಂತ ಶಾರದೆ ಹೇಳ್ತಾ ಇರ್ತಾಳೆ. ಈ ಸಿದ್ದು ಹೇಳ್ತಾ ಇರ್ತಾನೆ, ಇವ್ರಿಗೇನು ಆಗಲ್ಲ ಬಿಡಿ, ರಾಗಿ ಮುದ್ದೆ ತಿಂದು ಬೆಳೆದಿರೋ ದೇಹ ಇದು ಅಂತ ಅಂದಾಗ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ, ಈ ಕಡೆ ಸಂಜಯ್ ಹೇಳ್ತಾ ಇರ್ತಾನೆ, ಅದು ನಮ್ಮ ವಠಾರಕ್ಕೆ ಬಂದು ಒಬ್ಬರನ್ನ ಕೊಲೆ ಮಾಡೋಕ್ಕೆ ಬಂದಿದ್ದಾನೆ ಅಂತಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹೇಗಾದರೂ ಮಾಡಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ನನಗೊಬ್ಬರು ಪೊಲೀಸ್ ಗೊತ್ತು, ಅವ್ರ ಹತ್ರ ಹೇಳಿ ಎಲ್ಲ ವಿಚಾರಣೆ ಮಾಡೋಣ, ಹಾಗೆ ಖಂಡಿತ ಕಳ್ಳ ಸಿಗ್ತಾನೆ ಅಂತ ಅನ್ಬೇಕಾದ್ರೆ, ಹೌದು ಹೌದು ಮೊದಲು ನಾವು ಇಂಥ ಕೆಲಸ ಮಾಡಲೇಬೇಕು, ಒಳ್ಳೇದಾಗಬೇಕು ಅಂತ ಅಂದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ವಠಾರದೆಲ್ಲರೂ ಮಾತಾಡ್ಕೊತಾ ಇದ್ದರೆ, ಈ ಕಡೆ ಕುಡ್ಕ ಮಂಜಣ್ಣ ಹೇಳ್ತಾ ಇರ್ತಾನೆ, ಹೌದು ಹೌದು ಸಂಜಯ್ ಅವರೇ, ಇದೊಂದೇ ನೋಡಿ ನೀವು ಒಳ್ಳೆ ಕೆಲಸ ಮಾಡಿರೋದು. ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನನ್ನನ್ನು ಕೇಳಿ ಶಾರದಾ ಅವರೇ, ನಾನು ಮಾಡ್ತೀನಿ, 24/7 ನಾನು ರೆಡಿ ಅಂತ ಹೇಳ್ತಾ ಇದ್ರೆ, ಒಟ್ಟಾರೆ ಜನಗಳೆಲ್ಲರೂ ಸಹ ಅವ್ನ ಮಾತು ಕೇಳ್ಕೊಂಡು ನಗಾಡ್ತಾ ಇರ್ತಾರೆ. ಈ ಅಜ್ಜಿನೂ ಸಹ ನಿಮ್ಗೆ ಏನಾದರೂ ಸಹಾಯ ಬೇಕಂದರೆ ನಮ್ಮನ್ನು ಕೇಳಿ, ನಾವು ನಿಮ್ಮ ಮನೆಯವ್ರ ಥರ ಅಂತ ಅಂದಾಗ, ಹೌದು ಈ ವಠಾರಕ್ಕೆ ಬಂದಮೇಲೆ ಎಷ್ಟೋ ಜನ ಅಜ್ಜಿ ತಾತಂದ್ರು ಸಿಕ್ಕಿದ್ದಾರೆ, ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಸಿಕ್ಕಿದ್ದಾರೆ, ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಂತ ಶಾರದಾ ಕೈ ಮುಗಿತಾ ಇರ್ತಾಳೆ. ಹಾಗೆ ಮತ್ತು ಸಿದ್ಧನು ಸಹ ಬದುಕಲ್ಲಿ ಏನಾದಿದ್ರೂ ಸಹ ನಿಮ್ಮಂಥವ್ರ ಜೊತೆಗಿದ್ದರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು, ನಿಮ್ಮ ನಾನು ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಆರತಿ ಓಡಿ ಬಂದು ಅಣ್ಣ ಅದಕ್ಕೆ ಅಂತ ಶಾರದನ ಹಗ್ ಮಾಡ್ಕೋತಾ ಇರ್ತಾಳೆ. ಮತ್ತು ಶಾರದಾ ಸ್ವಲ್ಪ ನೋವು ಅಂತ ಅಂದಾಗ, ಅಣ್ಣ ಬೇಗ ಎತ್ಕೊ ಮನೆಗೆ ಹೋಗೋಣ ಅಂತ ಅಂದಾಗ, ತುಂಬ ಖುಷಿಯಿಂದ ಶಾರದನ ಎತ್ಕೊಂಡು ಹೋಗ್ತಾ ಇದ್ರೆ, ಒಟ್ಟಾರೆ ಜನಗಳೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.